ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ಹೋಗ್ತಾ ಇರೋದು ಕೊಟ್ಟಿಯೂರು. ಇದು ಮಹಾದೇವನ್ ಟೆಂಪಲ್. ಇದು ಕೇರಳದಲ್ಲಿ ವೈನಾಡು ಸಮೀಪದಲ್ಲಿ ಇರುವಂಥ ಕೊಟ್ಟಿಯೂರಲ್ಲಿ ಈ ದೇವಸ್ಥಾನ ಇದೆ. ತುಂಬ ಸುಂದರವಾಗಿರುವಂಥ ದಟ್ಟವಾದ ಅರಣ್ಯದಲ್ಲಿ ಇರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನ ಬಂದು ವರ್ಷದಲ್ಲಿ 28 ದಿವಸಗಳ ಕಾಲ ಮಾತ್ರ ಓಪನ್ ಇರುತ್ತೆ. ಉಳಿದ ಕಾಲ ಎಲ್ಲ ಇದು ಕ್ಲೋಸ್ ಮಾಡಿರ್ತಾರೆ ದೇವಸ್ಥಾನವನ್ನು. ಇದು ವೈಶಾಖ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ. ಆಗಿನ 28 ದಿನಗಳ ಕಾಲ ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ. ನಾವು ಈ ದೇವಸ್ಥಾನಕ್ಕೆ ಹೋಗೋದಾದರೆ ಬ್ಯಾಂಗ್ಳೂರಿಂದ ಸುಮಾರು ಒಂದು 300 ಕಿಲೋಮೀಟ್ರ್ ದೂರ ಇರುತ್ತೆ. ಮೈಸೂರಿಂದ ಹೋಗೋದಾದರೆ ಸುಮಾರು ಒಂದು 160 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ತುಂಬ ಸುಂದರವಾಗಿರುವಂಥ ದೇವಸ್ಥಾನ ಇದೆ. ಆ ದೇವಸ್ಥಾನದ ಎಂಟ್ರೆನ್ಸು ಹಿಂಗಿಂದ ಲೆಫ್ಟ್ಗೆ ಹೋದರೆ ನಾವು ಅಕ್ಕರ ಕೊಟ್ಟಿಯೂರು ಹೋಗ್ತೀವಿ. ಅದೇನೇ ಎಂಟ್ರೆನ್ಸಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಪಕ್ಕದಲ್ಲಿರೋದೇ ಇಕ್ಕರ ಕೊಟ್ಟಿಯೂರು. ಅಲ್ಲಿ ವರ್ಷದ ಪೂರ್ತಿ ದೇವಸ್ಥಾನ ತೆಗೆದಿರುತ್ತೆ ಇಕ್ಕರ ಕೊಟ್ಟಿಯೂರಲ್ಲಿ. ಅಕ್ಕರ ಕೊಟ್ಟಿಯೂರಲ್ಲಿ ಮಾತ್ರ ವರ್ಷದಲ್ಲಿ ಒಮ್ಮೆ ಪೂಜೆ ಇರುವಂಥ ದೇವಸ್ಥಾನ ಅದು. ಈ ಕೇರಳದಲ್ಲಿರುವಂಥ ಕೊಟ್ಟಿಯೂರಲ್ಲಿ 2 ಈಶ್ವರನ ದೇವಸ್ಥಾನ ಇದೆ. ಒಂದು ಅಕ್ಕರ ಕೊಟ್ಟಿಯೂರು, ಇನ್ನೊಂದು ಇಕ್ಕರ ಕೊಟ್ಟಿಯೂರು. ಇಕ್ಕರ ಕೊಟ್ಟಿಯೂರಲ್ಲಿ ಪ್ರತಿನಿತ್ಯ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತದೆ. ಮತ್ತು ಅಕ್ಕರ ಕೊಟ್ಟಿಯೂರಲ್ಲಿ ವೈಶಾಖ ಮಾಸದಲ್ಲಿ ಮಾತ್ರ ಪೂಜೆಗಳು 28 ದಿನಗಳ ಕಾಲ ಮಾತ್ರ ನಡೀತದೆ. ಈ ಕೊಟ್ಟಿಯೂರಲ್ಲಿ 2 ಈಶ್ವರನ ದೇವಸ್ಥಾನ ಇರ್ತವೆ. ಅದು ಒಂದು ಅಕ್ಕರ ಕೊಟ್ಟಿಯೂರು, ಒಂದು ಇಕ್ಕರ ಕೊಟ್ಟಿಯೂರು. ಇಕ್ಕರ ಕೊಟ್ಟಿಯೂರಲ್ಲಿ ಪ್ರತಿನಿತ್ಯ ಪೂಜೆ ನಡೀತದೆ. ಅಕ್ಕರ ಕೊಟ್ಟಿಯೂರಲ್ಲಿ ಮಾತ್ರ ವೈಶಾಖ ಮಾಸದಲ್ಲಿ ಜೂನ್ ಅಥವಾ ಜೂನ್ನಲ್ಲಿ ಬರುವಂಥ ಸ್ವಾತಿ ನಕ್ಷತ್ರದಿಂದ 28 ದಿನಗಳ ಕಾಲ ಮಾತ್ರ ಈ ಪೂಜೆ ವಿಶೇಷ ಪೂಜೆ ಅಂತಲೂ ಹೇಳ್ಬೋದು ನಾವು. ತುಂಬ ವಿಶೇಷವಾಗಿ ಜನ ಸೇರ್ತಾರೆ. ಅಪರೂಪದಲ್ಲಿ ವರ್ಷಕ್ಕೊಮ್ಮೆ ಬರುವಂಥ ಓಪನ್ ಇರುವಂಥ ದೇವಸ್ಥಾನ ಇದು. ತುಂಬ ಜನ ಸೇರ್ತಾರೆ, ದೇವರನ್ನು ಆಶೀರ್ವಾದ ಪಡೆದು ಒಳ್ಳೆಯದಾಗಲಿ ಅಂತ ಕೇಳ್ಕೊತಾರೆ. ನಾವು ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ಕೊಟ್ಟು ದರ್ಶನ ಮಾಡಿದ್ದೀವಿ. ತುಂಬ ವಿಶೇಷವಾಗಿರುವಂಥ ದೇವಸ್ಥಾನ. ಮತ್ತು ಇಲ್ಲಿಂದನೇ ಅಷ್ಟಾದಶಿ ಶಕ್ತಿಪೀಠಗಳು ಉದ್ಭವ ಆಗಿರುವಂಥದ್ದು ಸ್ಥಳೀಯರು ತಿಳಿಸ್ತಾರೆ. ಯಾಕಂದರೆ ಇದಕ್ಕೊಂದು ಮಹಾರಾಜನ ಕಥೆ ಇದೆ. ತಕ್ಷ ಮಹಾರಾಜರು ಇಲ್ಲಿ ಹೋಮ ಮಾಡಿರುವಂಥ ಕಥೆ ಇದು. ಹೋಮ ಮಾಡುವಾಗ ಮಗಳಾದಂಥ ಪಾರ್ವತಿ ಮತ್ತು ಅಳಿಯಾದಂಥ ಈಶ್ವರನಿಗೆ ಅವರು ಆಹ್ವಾನವನ್ನು ಕಳಿಸೋದಿಲ್ಲ. ಹಂಗಾಗಿ ಪಾರ್ವತಿ ತಂದೆ ಮಾಡುವಂಥ ಹೋಮಕ್ಕೆ ಪತಿ ಬೇಡ ಅಂದ್ರೂ ಅವರು ಬಂದು ಈ ಯಜ್ಞ ಹೋಮದಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದು ಇಲ್ಲಿಗೆ ಬರ್ತಾರೆ. ಆಗ ತಕ್ಷ ಮಹಾರಾಜರು ಕೇವಲವಾಗಿ ಮಾತಾಡೋದ್ರಿಂದ ಆ ತಾಯಿಗೆ ಕೋಪ ಬಂದು ಆ ಹೋಮದಲ್ಲಿ ತಾಯಿ ಪಾರ್ವತಿ ದೇವಿಗೆ ಕೋಪ ಬಂದು ಆ ಯಜ್ಞಗುಂಡದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾರೆ. ಆ ವಿಷಯ ತಿಳಿದಂಥ ಮಹಾಶಿವ ಬಂದು ವೀರಭದ್ರನ ರೂಪದಲ್ಲಿ ಬಂದು ಆ ಕೋಪಕ್ಕೆ ತುಂಬ ಆ ತಾಯಿಯನ್ನು ಎತ್ಕೊಂಡು ನರ್ತ ತಾಂಡವನ್ನು ಮಾಡಿದಾಗ ಆ ಡ್ಯಾನ್ಸ್ ಮಾಡೋ ಫೋರ್ಸ್ಗೆ ಆ ತಾಯಿ ಕೈ ಕಾಲುಗಳು ಮತ್ತು ಭಾಗಗಳೆಲ್ಲ ಹಲವಾರು ಜಾಗಗಳಲ್ಲಿ ಬಿದ್ದಿರ್ತವೆ. ಅದೇ ಇವಾಗ ಶಕ್ತಿ ಪೀಠಗಳಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥ ಶಕ್ತಿಪೀಠಗಳಾಗಿವೆ. ಮತ್ತು ಜೂನಲ್ಲಿ ನಡೆಯುವಂಥ ಈ ಅಕ್ಕರ ಕೊಟ್ಟಿರೋ ಪೂಜೆಗೆ ಎಲ್ಲರೂ ಈ ಭಕ್ತರು ಬಂದು ಪೂಜೆ ಮಾಡಿಸ್ಕೊಂಡು ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಆ ದೇವಿಗೆ ಈಶ್ವರನಿಗೆ ನಾವು ಕಷ್ಟ ಹೇಳ್ಕೊಂಡಾಗ ನಮಗೆ ತುಂಬ ಒಳ್ಳೆಯದಾಗ್ತದೆ ಅಂತ ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತು ನೀವು ಎಲ್ಲರೂ ತಪ್ಪದೆ ಜೂನಲ್ಲಿ 28 ದಿನಗಳ ಕಾಲ ಇಲ್ಲಿ ನಡೆಯುವಂಥ ಪೂಜೆನ ನೋಡಿ ನಿಮಗೆ ಏನೇ ಕಷ್ಟ ಇದ್ದರೂ ಈ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋದಾಗ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ತಪ್ಪದೇ ಬಂದು ಈ ದೇವಸ್ಥಾನವನ್ನು ಒಂದು ಸತಿ ಭೇಟಿ ಕೊಟ್ಟು ದರ್ಶನ ಮಾಡಿ 28 ದಿನಗಳು ಮಾತ್ರ ಓಪನ್ ಇರುವಂಥ ಅಕ್ಕರ ಕೊಟ್ಟಿರೋ ದೇವಸ್ಥಾನಕ್ಕೆ ಎಲ್ಲರೂ ತಪ್ಪದೇ ಬಂದು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಮತ್ತು ಈ ವಿಡಿಯೋನೆಲ್ಲರೂ ತಪ್ಪದೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಕೇರಳ ಅದನ್ನು ದೇವರ ನಾಡು ಅಂತಲೇ ಕರೀತಾರೆ. ಯಾಕಂದರೆ ಹಲವಾರು ದೇವಸ್ಥಾನಗಳು ಮತ್ತು ಒಳ್ಳೆ ಶಕ್ತಿ ಇರುವಂಥ ದೇವಸ್ಥಾನಗಳು, ಪ್ರಮುಖವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಚೋಟಾಯನ ಕೆರೆ, ಅಂಬೆ ಭಗವಾನಿ, ಗುರುವಾಯೂರು, ಹಲವಾರು ದೇವಸ್ಥಾನಗಳು, ಪ್ರಧಾನ ದೇವಸ್ಥಾನಗಳು ಈ ಕೇರಳದಲ್ಲೇ ಇರೋದ್ರಿಂದ ಈ ಕೇರಳನ ದೇವರ ನಾಡು ಅಂತಲೇ ಮತ್ತು ಕೇರಳದಲ್ಲಿ ಅರಣ್ಯ ಪ್ರದೇಶದಲ್ಲಿರುವಂಥ ಸುಂದರವಾಗಿರುವಂಥ ಕೇರಳ ಇದು. ಇಲ್ಲಿ ಹಲವಾರು ಪ್ರಮುಖ ದೇವಸ್ಥಾನಗಳು ಇಲ್ಲೇ ಇರೋದರಿಂದ ಇದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಹಲವಾರು ಪೂಜೆಗಳು ನಿಷ್ಠೆಯಿಂದ ಇಲ್ಲಿ ಕೇರಳದಲ್ಲಿರುವಂಥ ಪೂಜಾರರು ನಿಷ್ಠೆಯಿಂದ ಪೂಜೆಗಳು ಮಾಡ್ತಾರೆ. ಹಾಗಾಗಿ ಇದನ್ನು
ಕೇರಳಗೆ ನಾವು ಒಂದು ಸತಿ ಯಾವಾಗಾದರೂ ಒಂದು ಸತಿ ಬಂದು ಈ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗೋದು ತುಂಬ ನಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥ ವಿಷಯ ಆಗಿರ್ತದೆ. ತಪ್ಪದೆ ಎಲ್ಲರೂ ಕೇರಳಕ್ಕೆ ಬಂದಾಗ ಈ ದೇವಸ್ಥಾನಗಳೆಲ್ಲ ಒಂದು ಸತಿ ವಿಸಿಟ್ ಮಾಡಿ. ಹಲವಾರು ದೇವಸ್ಥಾನಗಳಿದೆ ಕೇರಳದಲ್ಲಿ, ಮತ್ತು ಒಳ್ಳೆಯ ಪ್ರಮುಖ ದೇವಸ್ಥಾನಗಳೆಲ್ಲ ಕೇರಳದಲ್ಲಿದೆ. ಬಂದಾಗ ನಾವು ಕೇರಳನ ಒಂದು ಟ್ರಿಪ್ ಥರ ಮಾಡ್ಕೊಂಡ್ಬಂದಾಗ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಟೂರಿಸ್ಟ್ ಪ್ಲೇಸ್ ಥರನೂ ಇರುತ್ತೆ, ಹಲವಾರು ದೇವಸ್ಥಾನಗಳನ್ನ ನಾವು ದರ್ಶನ ಮಾಡ್ಬೋದು. ತಪ್ಪದೇ ಬಂದು ಈ ಜೂನಲ್ಲಿ ಆಗುವಂಥ ಅಕ್ಕರ ಕೊಟ್ಟಿಯೂರು ದೇವಸ್ಥಾನವನ್ನು ದರ್ಶನ ಮಾಡಿ ಪ್ರಮುಖವಾಗಿ. ಮತ್ತು ಈ ವಿಡಿಯೋನ ಎಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.
ಈ ಅಕ್ಕರ ಕೊಟ್ಟಿಯೂರು ಇಕ್ಕರ ಕೊಟ್ಟಿಯೂರು ವೀಡಿಯೋನ ಎಲ್ಲರೂ ತಪ್ಪದೇ ನೋಡಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ನೋಡಿರೋರು ತಪ್ಪದೇ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.